ಟ್ರೈ ಮಾಡ್ತಿದ್ರಿ ಇಬ್ರು ಅಂತಲೂ ಗೊತ್ತಾಯಿತು. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನನಗೆ 2007 ಆ ದಿನಗಳು ಹಾಸನದಲ್ಲಿ ನೋಡಿದೆ ನಾನು. 2026 ಬಲರಾಮನ ದಿನಗಳಲ್ಲಿ ಸರ್ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ನಾನು ಬಸವೇಶ್ವರ ನಗರ ಆಫೀಸಿಗೆ ಬಂದಾಗ ನನಗೆ ಲೀಡ್ ರೋಲ್ ಯಾರು ಗೊತ್ತಿರಲಿಲ್ಲ, ಪ್ರೊಡ್ಯೂಸರ್ಸ್ ಯಾರು ಗೊತ್ತಿರಲಿಲ್ಲ. ಚೈತನ್ಯ ಸರ್ ಫೋನ್ ಮಾಡಿದ್ರು. ತುಂಬ ಅಂದರೆ ಶೂಟಿಂಗಿಂತ ಒಂದು 4 ತಿಂಗಳು ಮುಂಚೆ ಫೋನ್ ಬಂದ ಕೆಲವೇ ಸಿನಿಮಾಗಳಲ್ಲಿ ಈ ಸಿನಿಮಾ. ಪೊಲೀಸ್ ರೋಲು ಮಾಡಬೇಕು ಅಂದರು. ಸಾರ್ ಅಂದೆ, ಸುಮ್ಮನೆ ಬಾ ಆಫೀಸ್ಗೆ ಅಂದರು. ಕತೆ ಹೇಳಿದ್ರು, ಅಷ್ಟೇ ಫಿಕ್ಸ್ ಆದೆ. ಆಮೇಲೆ ಗೊತ್ತಾಯಿತು ವಿನೋದ್ ಸರ್ ಲೀಡ್ ಮಾಡ್ತಿದ್ದಾರೆ. ಆಮೇಲೆ ದೊಡ್ಡ ದೊಡ್ಡ ತಾರಾ ಬಳಗನೇ ಇದೆ. ಮ್ಯೂಸಿಕ್ ನನ್ನ ಫೇವ್ರೇಟ್ ಸಂತೋಷ್ ನಾರಾಯಣ್ ಸರ್ ಇದ್ದಾರೆ. ಕೊನೆಗೆ ಅದೊಂದು ಕ್ಯಾರೆಕ್ಟರ್ ಬರುತ್ತೆ ಪೊಲೀಸ್ದು. ಅವ್ರು ಯಾರು ಮಾಡ್ತಿದ್ದಾರೆ ಅಂದಾಗ ಹೇಳ್ತೀನಿ ಅಂದರು. ನೋಡಿದ್ರೆ ನಮ್ಮ ಬ್ರದರ್ ಪ್ರತಾಪ್ ಅವ್ರು ಮಾಡ್ತಿದ್ದಾರೆ. ಹೆಚ್ಚಿನ ಸೀನು ನನಗೆ ಇವ್ರ ಜೊತೆನೇ ಇದೆ. ಸೊ ಪೊಲೀಸ್ ರೋಲ್ಗಳು ಮಾಡ್ತಾಯಿದ್ದೀನಿ. ಬಟ್ ಕವಿರಾಜ್ ಸರ್ ಹೇಳ್ದಂಗೆ ಮಾಸ್ ಮಾಡೋದಕ್ಕೂ ಚೈತನ್ಯ ಸರ್ ಜೊತೆ ಮಾಡಿದಾಗ ಹೆಂಗೆ ದೋಸೆ ಎಲ್ಲ ಕಡೆ ಸಿಗುತ್ತೆ, ವಿದ್ಯಾರ್ಥಿ ಭವನದಲ್ಲಿ ಬೇರೆ ಥರ ಇರುತ್ತೆ. ಹಾಗೆ ಚೈತನ್ಯ ಸರ್ ಜೊತೆ ಮಾಡಿದಾಗ ಮಾಸ್ ಪೊಲೀಸ್ ಇದ್ದವರು ಈಗ ನಾನು ಕಲ್ಟ್ ಪೊಲೀಸ್ ಆಗಿದ್ದೀನಿ. ಸೊ ಆ ಖುಷಿ ಇದೆ ನನಗೆ. ಅಂದರೆ ಅವರು ಗ್ರಾಮ್ ಲೆಕ್ಕದಲ್ಲಿ ಆ್ಯಕ್ಟಿಂಗ್ ತೆಗಿತಾರೆ. ಅದು ನನಗೂ ಮತ್ತು ಪ್ರತಾಪ್ ಅವರಿಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಒಂದು ಶಾರ್ಟಲ್ಲಿ. ಅದು ನಮಗೆ ಮಾನಿಟ್ರು ಸುಮ್ಮನೆ ಇಟ್ಟಿರ್ತಾರೆ ಅನ್ಕೋತಿದ್ದೆ ನಾನು. ಸುಮ್ಮನೆ ಇರುತ್ತೆ, ಒಂದು ಮಾನಿಟ್ರನ್ನು ಸೆಟಪ್ಪಲ್ಲಿ ಇರುತ್ತೆ ಅಂತ. ಮಾನಿಟ್ರ್ ನೋಡಿ ಇದೆಲ್ಲ ಇಷ್ಟು ಮಾಡಬೇಕು ಅಂತ ನನಗಂದರೆ ಆ ಥರ ಮಾಡಿದಾಗಲೇ ನಮ್ಮದು ವೀಕ್ನೆಸ್ ಗೊತ್ತಾಗೋದು. ನಾವು ಅನ್ಕೋತೀವಿ ಇಷ್ಟೊಂದು ಪೊಲೀಸ್ ಮಾಡಿದ್ದೀನಲ್ಲ, ಮಾಡಿದಲ್ಲ ಸರಿ ಅಂತ. ಆ ಥರ ಇರಲ್ಲ ಅದು ಆ್ಯಕ್ಚುಲಿ. ಸೊ ನನಗೆ ಸರ್ ಜೊತೆ ಇನ್ನೆಷ್ಟು ಸಿನಿಮಾ ಮಾಡಿದ್ರೂ ಖುಷಿ. ಯಾಕೆಂದರೆ ಅವರು ತಿದ್ದೋದು ನನಗೆ ಬೇರೆ ಸಿನಿಮಾದಲ್ಲಿ ಹೆಲ್ಪ್ ಆಗ್ತಿದೆ ಸರ್. ಸೊ ಒಂದ್ಸಗೆ ಮತ್ತು ಪ್ರೊಡ್ಯೂಸರು ನಮ್ಮೂರವರು, ನಮ್ಮ ಹಾಸನದವರು, ನಮ್ಮ ಶ್ರವಣ್ ಬೆಳೆದವ್ರು, ಮೇಡಮ್ ಪದ್ಮಾವತಿ ಮೇಡಮ್, ಶ್ರೇಯಸ್ ಅವ್ರು ಇರ್ಬೋದು, ಅವ್ರ ವೈಫ್ ಇರ್ಬೋದು, ಎಲ್ಲ ಹಾಸನದವರೇ. ಸೊ ನಮ್ಮೂರು ಪ್ರೊಡಕ್ಷನ್ ಸಿನಿಮಾ ದಯವಿಟ್ಟು ಗೆಲ್ಲಿಸಿ. ಹಾಸನದವರು ಡೆಲ್ಲಿವರೆಗೂ ಆಳಿದ್ದಾರೆ. ಈ ಸಿನಿಮಾ ಸ್ಯಾಂಡಲ್ವುಡ್ಡು ಆಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅಶ್ವಿನ್ ಹಾಸನ್ ಸರ್. ಪ್ರತಾಪ್ ನಾರಾಯಣ್ ಅವರೇ, ಫಸ್ಟ್ಲಿ ನಾನು ಅವ್ರನ್ನ ಗುರುಜಿ ಅಂತೀನಿ. ಸೊ ಆ ದಿನಗಳು ಸಿನಿಮಾ ನೋಡೋದ್ಮೇಲೆ ಸುಮಾರು ವರ್ಷದಿಂದ ನನಗವ್ರ ಜೊತೆ ನಟಿಸ್ಬೇಕು ಅನ್ನೋ ಒಂದು ಆಸೆ ಇತ್ತು. ಬಟ್ ಥ್ಯಾಂಕ್ ಯು ಸರ್ ಈ ಸಿನಿಮಾಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ. ಚೇತನ್ ಸರ್ದು ಈ ಸೈಲೆಂಟ್ ಫೇಸ್ ಮಾತ್ರ ನೋಡಿದ್ರೆ, ಆ ವೈಲೆಂಟ್ ಸೈಡ್ನ ನಾನು ನೋಡಿದ್ದೀನಿ. ಕವಿರಾಜ್ ಸರ್ ಹೇಳ್ದಂಗೆ ಹೌದು ಸರ್, ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸೊ ಏನಂದರೆ ಒಂದು ಸೀನ್ ಮಾಡ್ತಿರ್ಬೇಕಂದ್ರೆ ಮಲ್ಟಿ ಟಾಸ್ಕಿಂಗ್ ಮಾಡಿಸ್ತಾರೆ. ಬ್ಯೂಟಿ ಏನಂದರೆ ಒಂದೇ ಸೀನ್ನ 4-5 ಸರಿ ಮಾಡಿಸಲ್ಲ. ಒಂದು ಟ್ರಾಲಿ ಹಾಕ್ಬಿಟ್ಟು ರೌಂಡ್ ಟ್ರಾಲಿ ಹಾಕಿ, ಸೊ ಇಟ್ ವಾಸ್ ಅ ಕಂಪ್ಲೀಟ್ ನ್ಯೂ ಎಕ್ಸ್ಪೀರಿಯನ್ಸ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಅಗೇನ್. ಮತ್ತು ನಾನು ಸರ್ನ ಕೇಳಿದೆ, ಸರ್ ಈ ಸಿನಿಮಾ ನನಗೆ ಏನಕ್ಕೆ ಸರ್ ಚೂಸ್ ಮಾಡಿದೆ ಅಂದಾಗ ದೆನ್ ಹೀ ಸೆಡ್ ಸುನೈನಾ ಅವರು. ಸೊ ಹ್ಯಾವ್ ಟು ಥ್ಯಾಂಕ್ ಸುನೈನಾ ಫಾರ್ ರೆಫರಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಶ್ರೇಯಸ್ ಈ ಒಂದು ಚಿಕ್ಕ ವಯಸ್ಸಲ್ಲೇ ಇಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟಿಂಗ್ನ ಹ್ಯಾಂಡಲ್ ಮಾಡೋದು ಸುಲಭದ ಮಾತಲ್ಲ. ಯಾವಾಗಲೂ ಒಂದು ಸೆಟ್ಟಲ್ಲಿ ಒಂದು ಸ್ಮೈಲ್, ಆ ಎನರ್ಜಿ ಇತ್ತು. ಸೊ ನಮಗೂ ಅದು ತುಂಬಾ ಹೆಲ್ಪ್ ಆಯಿತು. ಆಮೇಲೆ ಪದ್ಮಾಮ ಯಾವಾಗಲೂ ಸ್ಮೈಲ್ ಮಾಡ್ತಾ ಇರ್ತಾರೆ. ಸೊ ಇಬ್ರಿಗೂ ಅದು ಬ್ಲಡ್ಡಲ್ಲೇ ಇದೆ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಿನೋದ್ ಬ್ರದರ್ ಬಗ್ಗೆ ಹೇಳ್ಬೇಕಂದ್ರೆ ಅವರ ಡೆಡಿಕೇಶನ್. ಒಂದು ಸೀನ್ ಮಾಡ್ತಿರ್ಬೇಕಂದ್ರೆ ಕೈ ಫ್ರ್ಯಾಕ್ಚರ್ ಆಗಿರುತ್ತೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹಾಕ್ಕೊಂಡು ಬರ್ತಾರೆ. ಸೊ ಅವರು ಹೋಗಿ ಇಮಿಡಿಯೇಟಾಗಿ ಹೋಗಿ ಲೈಕ್ ಒಂದು ಹಾಫ್ ಆನ್ ಅವರ್ ಲೇಟ್ ಆಗುತ್ತೆ. ನೋಡಿದಾಗ ನಾನು ಒಂದು ಸೆಕೆಂಡು ಶಾಕ್ ಆದೆ ನಾನು. ಈ ಡೆಡಿಕೇಶನ್. ಆ್ಯಂಡ್ ಪ್ರತಿ ಸೀನ್ ಮಾಡಬೇಕಂದ್ರೆ ಅವರ ಮಾಡುವಂಥ ಕೋಸ್ಟಾರ್ಸ್ ಜೊತೆ ಅವರು ಎಷ್ಟು ಕಂಫರ್ಟ್ ಮಾಡ್ತಾರೆ ಅಂದರೆ ಲೈಫ್ ಈಸಿ ಆಗುತ್ತೆ. ಬ್ರದರ್, ಮೋರ್ ದೆನ್ ಯು ಆರ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಹೀಗೆ ಚೇಂಜ್ ಆಗಬೇಡಿ. ದಟ್ಸ್ ವಾಟ್ ಐ ಲೈಕ್ ಅಬೌಟ್ ಯು. ಆ್ಯಂಡ್ ನಮ್ಮ ವೇಣು ಅಣ್ಣ ಏನೂ ಮಾತಾಡಲ್ಲ ಸರ್, ಹಿಂಗೆ ಅಂದಿದ ತಕ್ಷಣ ಸೆಕೆಂಡಲ್ಲೆಲ್ಲ ರೆಡಿ ಆಗುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹ್ಯಾವ್ ಟು ಥ್ಯಾಂಕ್ ದೆಮ್. ಹುಡುಗಾಟದ ಮಾತೆಲ್ಲ ಇಷ್ಟು ಜನನ ಹ್ಯಾಂಡ್ಲು ಮಾಡೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಪ್ರತಾಪ್ ಅವರೇ. ಥ್ಯಾಂಕ್ ಯು. ಫೋಟೋ ಒಂದ್ಸಲಿ ಹಿಡ್ದಿದ್ದಕ್ಕೆ ತುಂಬ ನ್ಯೂಸ್ ಆಗಿತ್ತು. ಕೇಳೋಣ ಅಂದ್ಕೊಂಡೆ, ನೀವು ಬೈದ್ಬಿಟ್ರೆ ಅಂತ ಸೈಲೆಂಟ್ ಆಗಿಬಿಟ್ಟೆ. ಇಲ್ಲ, ಆ್ಯಕ್ಚುಲಿ ಬಲರಾಮನ ದಿನಗಳು ಸರ್ ಎಲ್ಲರೂ ಹೇಳ್ತಾ ಇದ್ದಾರೆ ಆ ದಿನಗಳು ಅಂತ. ಬಟ್ ಆ ದಿನಗಳು ನಾನು ನೋಡಿದ್ದೀನಿ. ಬಲರಾಮ ದಿನಗಳು ಐ ಥಿಂಕ್ ಇಟ್ ವಿಲ್ ಓವರ್ಟೇಕ್ ಆಲ್ ದ್ಯಾಟ್ ಕ್ರೆಡಿಟ್ಸ್ ದಟ್ ಯು ಹ್ಯಾಡ್ ಗಿವನ್ ಟು ಆ ದಿನಗಳು ಸರ್. ತುಂಬ ಚೆನ್ನಾಗಿದೆ ಆ ದಿನಗಳು. ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಂದರೆ ನಾನು ಕೆಲಸ ಮಾಡಿರೋದಕ್ಕೆ ಹೇಳ್ತಾ ಇದ್ದೀನಿ. ಬಲರಾಮನ ದಿನಗಳು ಎಲ್ಲರಿಗೂ ಒಂದು ಫೀಲ್ ಇರುತ್ತೆ. ಒಂದು ಸಿನಿಮಾ ಇವಾಗ
ಒಂದು ಬರೀ ಮಳೆ ಇರೋ ಸಿನಿಮಾ ಇದ್ದರೆ ಹೊರಗೆ ಬಂದರೆ ಥಿಯೇಟ್ರಿಂದ ಒಂದು ಮಳೆ ಬರ್ತಿತ್ತಲ್ಲ ಇಷ್ಟೊತ್ತು ಅನ್ನೋ ಒಂದು ಫೀಲ್, ನಾಸ್ಟಾಲ್ಜಿಕ್ ಫೀಲ್ ಕೊಡುತ್ತೆ. ಬಲರಾಮನ ದಿನಗಳು ನೋಡ್ಬಿಟ್ಟು ಹೊರಗಡೆ ಬಂದರೆ ಯು ವಿಲ್ ಫೀಲ್ ದ 80s ಬ್ಯಾಂಗ್ಳೂರ್. ಅದು ಫೀಲ್ ಆಗುತ್ತೆ. ಪ್ರತಿ ಒಂದು ಸೀನಲ್ಲೂ ಒಂದು ಬ್ಯಾಕ್ ಡ್ರಾಪಿಂದ ಹಿಡಿದು ಪ್ರತಿ ಒಂದು ಸೀನು ಎಷ್ಟು ಚೆನ್ನಾಗಿ 80sಗೆ ಕರ್ಕೊಂಡು ಹೋಗಿದ್ದಾರೆ ಸಿನಿಮಾನಲ್ಲಿ ಅಂದರೆ ಐ ರಿಯಲಿ ಲವ್ಡ್ ಇಟ್ ಸರ್. ಬಿಕಾಸ್ ಬಲರಾಮ ಆ ದಿನಗಳು ನೋಡಿದಾಗ ನನಗೊಂದು ಆಸೆ ಇತ್ತು, ಈ ಥರ ಒಂದು ಕಲ್ಟ್ ಸಿನಿಮಾನಲ್ಲಿ ಒಂದು ಒಳ್ಳೆ ಗ್ಯಾಂಗ್ಸ್ಟರ್ ಥರ ಮಾಡಿದರೆ ಹೇಗಿರ್ತಿತ್ತು ಅಂತ. ಆ್ಯಂಡ್ ದಟ್ ಆಪರ್ಚುನಿಟಿ ಐ ಗಾಟ್ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಪ್ರೊಡ್ಯೂಸರ್ಸ್, ದೇ ಆರ್ ಫ್ಯಾಮಿಲಿ ಟು ಮೀ. ಪ್ರತಿದಿನ ನಗ್ನಗ್ತಾ ವೆಲ್ಕಮ್ ಮಾಡಿ ಹಾಗೆ ಕಳಿಸ್ಕೊಡ್ತಿದ್ರು. ಆ್ಯಂಡ್ ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ಆ್ಯಂಡ್ ವಿನೋದ್ ಸರ್, ನಾನು ಇದನ್ನು ಹೇಳಲೇಬೇಕು. ಕತ್ತಿ ಅನ್ನೋ ಒಂದು ಕ್ಯಾರೆಕ್ಟರ್ ಹೇಳ್ಬೋದಾ ಸರ್? ಅಂದರೆ ಅದು ಒಂದು ಪರ್ಟಿಕ್ಯುಲರ್ ಬಾಡಿ ಲ್ಯಾಂಗ್ವೇಜ್ ಬೇಕಾಗಿತ್ತು ಅದಕ್ಕೆ. ಆ್ಯಂಡ್ ನಾನು ಇವತ್ತವರೆಗೂ ಮಾಡಿರೋದ್ರಲ್ಲಿ ಆ ಥರ ಕ್ಯಾರೆಕ್ಟರ್ ನಾನು ಮಾಡಿಲ್ಲ. ಅದನ್ನು ಡೆವಲಪ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದು ವಿನೋದ್ ಸರ್. ಈ ಸಚ್ ಅ ಸ್ವೀಟ್ ಆರ್ಟ್. ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರದ್ದೇ ಒಂದು ಅಷ್ಟಿರ್ತಿತ್ತು ಕೆಲಸ. ಅದನ್ನು ಬಿಟ್ಟು ನಮ್ಮ ಒಂದು ಸೀನ್ಗೆ ಇನ್ವಾಲ್ವ್ ಆಗಿ ಈ ಥರ ಬಂದರೆ ಚೆನ್ನಾಗಿರುತ್ತೆ, ಈ ಥರ ಡೈಲಾಗ್ಸು, ಈ ಥರ ಮ್ಯಾನರಿಸಮ್, ಈ ಥರ ಒಂದು ಬಾಡಿ ಲ್ಯಾಂಗ್ವೇಜ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಕತ್ತಿ ಸಖತ್ತಾಗಿ ಮಾಡಿದ್ದಾನೆ ಅಂತ ಹೇಳಿಸಿದ್ದು ಅವರು. ಆ್ಯಂಡ್ ಅದಕ್ಕೆಲ್ಲ ಆಪರ್ಚುನಿಟಿ ಕೊಟ್ಟಂಥ ಪದ್ಮಾವತಿ ಮ್ಯಾಮ್, ಚೈತನ್ಯ ಸರ್, ಶ್ರೇಯಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಸಿನಿಮಾ ಐ ಥಿಂಕ್ ನಾಟ್ ಓನ್ಲಿ ಕಲ್ಟ್ ಕ್ಲಾಸಿಕ್, ಇದು ಬೇರೆಯೇ ಲೆವೆಲ್ನಲ್ಲಿರುತ್ತೆ ಈ ಸಿನಿಮಾ. ಬಿಕಾಸ್ ಐ ಹ್ಯಾವ್ ಸೀನ್ ಎವ್ರಿ ಸೀನ್. ಸೂಪರ್ಬಾಗಿ ಬಂದಿದೆ. ನನಗೆ ಏನು ಮಾತಾಡಬೇಕು ಅಂದರೆ ನನಗೆ ಸಿನಿಮಾನೇ ಓಡ್ತಾ ಇದೆ ತಲೆಯಲ್ಲಿ. ಬಟ್ you'll see it very soon. Venu sir and everyone who are part of this cinema, ಬಲರಾಮನ ದಿನಗಳು ಸಿನಿಮಾ ಯಾರ್ಯಾರು ಭಾಗಿಯಾಗಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಅದ್ಭುತ ಸಿನಿಮಾಗೆ ಒಂದು ಪಿಲ್ಲರ್ಸ್ ಆಗಿ ನಿಂತಿದ್ದೀರಾ ಎಲ್ಲರೂ. ಆ್ಯಂಡ್ ಬರೋ ಸಕ್ಸಸ್ನಲ್ಲಿ ಐ ಥಿಂಕ್ ಐ ವಿಲ್ ಬಿ ಟೇಕಿಂಗ್ ಮೈ ಶೇರ್ ಆಫ್ ಸಕ್ಸಸ್ ಫ್ರಮ್ ದಿಸ್ ಮೂವಿ. ಥ್ಯಾಂಕ್ ಯು ಸೋ ಮಚ್. ವಿನಯ್ ಅವರೇ, ನೀವು ಹೇಳಿದ್ರೆ ಆ ದಿನಗಳು ಚೆನ್ನಾಗಿದ್ದು, ಇದು ತುಂಬ ಚೆನ್ನಾಗಿದೆ ಅಂತ. ಯಾಕೆಂದರೆ ಆ ಸಿನಿಮಾದಲ್ಲಿ ಕರ್ನಾಟಕ ಏನು, ಕನ್ನಡ ಸಿನಿಮಾ ಏನು ಅಂತ ಗೊತ್ತಿಲ್ಲದಿರೋ ಒಬ್ಬ ನಟ ಆ್ಯಕ್ಟ್ ಮಾಡಿದ್ರು. ಇಲ್ಲಿ ಹುಡ್ತಾನೆ ಕಲಾವಿದರಾಗಿ ಅಪ್ಪನ ಜೊತೆ ಕನ್ನಡ ಸಿನಿಮಾ ಅಂತ ಗೊತ್ತಿರೋ ನಟ ಇದ್ದಾರೆ. ಅದಕ್ಕೆ 100% ನಿಜ ಸರ್. ನಾನು ಹೇಳಿದ್ನಲ್ಲ ಸರ್, ಪ್ರತಿಯೊಬ್ಬರು ಈ ಒಂದು ಸಿನಿಮಾನಲ್ಲಿರೋ ಪ್ರತಿಯೊಂದು ಕ್ಯಾರೆಕ್ಟರ್ನ ಆ ಸಿನಿಮಾಗೆ ಬೇಕಾಗಿರೋ ಹಂಗೆ ಬರೆದಿದ್ದು ಚೈತನ್ಯ ಸರ್ ಅಂದರೆ ಮೋಲ್ಡ್ ಮಾಡಿದ್ದು ವಿನೋದ್ ಸರ್. ಬಿಕಾಸ್ ಪ್ರತಿಯೊಂದು ಕ್ಯಾರೆಕ್ಟರ್ನೂ ಬಾಡಿ ಲ್ಯಾಂಗ್ವೇಜಿಂದ ಹಿಡಿದು ಸ್ಟೈಲಿಂದ ಹಿಡಿದು ಪ್ರತಿಯೊಂದು ಐ ಥಿಂಕ್ ಯು ಮೋಲ್ಡೆಡ್ ದಮ್ ವೆರಿ ಪರ್ಫೆಕ್ಟ್ಲಿ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ವಿನಯ್ ಸರ್. ಕತ್ತಿಯಾಗಿ ನಿಮ್ಮನ್ನು ತೆರೆ ಮೇಲೆ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಇದು ಮಚ್ಚಿಡ್ದಿದ್ದಕ್ಕೆ ಎಷ್ಟು ನ್ಯೂಸ್ ಆಯಿತು ಇದಕ್ಕಿಂತ ಜಾಸ್ತಿ ಮಾಡಿಸೋಣ. ಡನ್. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಟು ಆರ್ ಅಮೇಝಿಂಗ್ ಕತ್ತಿ ಅಲಿಯಾಸ್ ವಿನಯ್ ಗೌಡ ಅವರು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.